ನ್ಯೂಸ್ 18 ಕನ್ನಡ ಬ್ರಿಗೇಡ್ ರೋಡ್. ಇದು ನಮ್ಮ ಕೊಲೀಗ್ ನವಿತಾ ಜೈನ್. ಹೆಣ್ಮಕ್ಳಿಗೆ ತುಂಬಾ ಇಷ್ಟಪಡುವಂತಹ ಜಾಗಗಳೆಲ್ಲೂ ಕೂಡ ಕಮರ್ಷಿಯಲ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡು, ಶಾಪಿಂಗ್ ಮಾಡೋಕೆ ಆ ಜಾಗಗಳು ಇವಾಗೆಲ್ಲ ಬಿಕೋ ಅಂತ ಇದೆ. ಯಾಕೆ ಇದನ್ನ ಮಾಡ್ತಾ ಇದೀವಿ, ಯಾಕೆ ಇದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ಈ ರಿಯಾಲಿಟಿ ಚೆಕ್ ಯಾಕೆ ನಡೀತಾ ಇದೆ, ಈ 30 ದಿನದಲ್ಲಿ ಹೇಗೆಲ್ಲ ಬದಲಾವಣೆಗಳಾಗಿದೆ, ಹೇಗೆಲ್ಲ ಆ ಭಾಗ ವರ್ತಿಸ್ತಾ ಇದೆ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಕಟ್ಟಿಕೊಡುವಂತಹ ಪ್ರಯತ್ನ. ಜನಸಾಮಾನ್ಯರು ಒಂದರ್ಥದಲ್ಲಿ ಈ ಲಾಕ್ಡೌನ್ ನ ಹೇಗೆ ಅನುಭವಿಸಿದ್ರು ನಿತ್ಯ ನೀವು ನೋಡ್ತಾನೆ ಇರ್ತೀವಿ. ಆದ್ರೆ ಸೆಲೆಬ್ರಿಟಿಗಳು, ಅದು ಸಿನಿಮಾ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅವ್ರದೇ ಆದಂತಹ ರೀತಿಯಲ್ಲಿ ಲಾಕ್ಡೌನ್ ಅನ್ನು ನೋಡಿರ್ತಾರೆ. ಎಲ್ಲರಿಗೂ ಕೂಡ ಒಂದರ್ಥಕ್ಕೆ ಪಾಠ ಕಲಿಸಿರುತ್ತೆ, ಅವ್ರಿಗೂ ಶಾಕ್ ಆಗಿರುತ್ತೆ, ಅವ್ರಿಗೂ ಸಮಾಧಾನ ಆಗಿರ್ಬೋದು, ಆಶ್ಚರ್ಯ ತಂದಿರ್ಬೋದು, ಹಿಂಗಾಗಬೇಕು ಅಂತ ಅವ್ರಿಗೂ ಅನ್ಸಿರ್ಬೋದು, ಮುಂದಿನ ದಿನಗಳಲ್ಲಿ ಏನಾದ್ರು ಸಲಹೆ ಸೂಚನೆ ಅವರು ಕೊಡಬೇಕು ಅಂತ ಅನ್ಸಿರ್ಬೋದು. ಸೊ ಹಾಗಾಗಿ ನಾವೇನ್ ಮಾಡಿದ್ವಿ, ಅವ್ರ ಹತ್ರ ಎಲ್ಲ ಹೋಗಿ ಇದ್ರ ಬಗ್ಗೆ ಅವ್ರಿಗೆ ಹೇಗೆ ಅನ್ಸುತ್ತೆ ಅನ್ನೋದನ್ನು ಕೂಡ ನಾವು ಮಾತಾಡ್ಸಿದ್ವಿ. ಆಗ ತುಂಬಾ ಜನ ಸೆಲೆಬ್ರಿಟಿಗಳು ಕೂಡ ಈ 30 ದಿನದ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ಆ ಸಾಕಷ್ಟು VVIPಗಳು ಏನೇನು ಮಾತಾಡಿದ್ರು ಆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಟಿ ಮತ್ತು ಒಂದರ್ಥದಲ್ಲಿ ರಾಜಕಾರಣಿ ಹೌದು, ಬಿಕಾಸ್ ಪರಿಷತ್ತಿನ ಸದಸ್ಯರು ಕೂಡ ಹೌದು. ಹಾಗಾಗಿ ತಾರಾ ಅನುರಾಧ ತಮ್ಮ ಅನುಭವನ ಹಂಚಿಕೊಂಡಿದ್ದಾರೆ, ನಿಮಗೂ ತೋರಿಸ್ತೀವಿ, ನೋಡ್ಬಿಡಿ. ಇವತ್ತಿಗೆ ಆಲ್ಮೋಸ್ಟ್ 30 ದಿನದ ಮೇಲೆ ಹೆಚ್ಚಿಗೆ ಆಯಿತು ಲಾಕ್ಡೌನ್ ಆಗಿ. ಬಹುಶಃ ಮಹಿಳೆಯಾಗಿ ಈ ಲಾಕ್ಡೌನ್ ನಮಗೇನಂಥ ಬಾಧೆ ಕೊಟ್ಟಿಲ್ಲ. ಯಾಕಂದರೆ ಮಹಿಳೆಯಾಗಿ ಮನೆಯಲ್ಲಿ ಏನೇನು ಕೆಲಸ ಮಾಡ್ಬೋದು ಅದೆಲ್ಲ ಮಾಡ್ಬೋದು. ನಿಜ, ನಾನು ಬರೀ ಮನೆಯಲ್ಲಿ ಕೆಲಸ ಮಾಡೋದಷ್ಟೆಲ್ಲ ಹೊರಗಡೆನೂ ಬಂದು ಕೆಲಸ ಮಾಡೋದ್ರಿಂದ ನನಗೆ ಇವಾಗ ಅರ್ಥ ಆಗಿದ್ದು ಏನಂದರೆ, ಒಂದೊಂದು ಮೂಲೆನೂ ನಮ್ಮ ಮನೇಲಿ ಗೊತ್ತಾಯಿತು. ಮೊದಲು ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ಬರ್ತಿದ್ದೆ, ಹೊರಗಡೆ ಬಂದುಬಿಡೋದು, ಹೊಟ್ಟೋಗ್ತಿದ್ವಿ ನಾವು. ಆದರೆ ಈಗ ಒಂದೊಂದು ಮೂಲೆನೂ ಗೊತ್ತಾಗಿದೆ, ಏನಿದೆ ಏನಿಲ್ಲ ಅಂತ ಹೇಳಿ. ನಮ್ಮನ್ನು ನಾವು ತಿದ್ದುಕೊಳ್ಳುವಂತಹ ಅಥವಾ ನಮಗೆ ನಾವೇ ಆತ್ಮಲೋಕನ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಸಮಯ ಅಂತ ಅನ್ಸುತ್ತೆ ನನಗಂತೂ. ಇವಾಗ ಏನಾದರೂ ಕೇಳಿದ್ರೆ ನನಗೆ ನಿಜವಾದ ಸಮಯ ಸಾಕಾಗ್ತಾ ಇಲ್ಲ, ಇನ್ನೂ ಹೆಚ್ಚು ಸಮಯ ಸಿಗಬೇಕಿತ್ತು. ಅಂದರೆ ದಿನ ಇಡೀ 24 12 ಗಂಟೆ ಅಲ್ಲ, ಇನ್ನೊಂದು 15 ಗಂಟೆ ಇರಬೇಕಿತ್ತು, ಇನ್ನೊಂದು ಸ್ವಲ್ಪ ಜಾಸ್ತಿ ಗಂಟೆಗಳು ಇರಬೇಕಿತ್ತು ಅನ್ಸುತ್ತೆ. ಲಾಕ್ಡೌನ್ ಮಹಿಳೆಯಾಗಿ ನನಗೇನು ಅನಿಸ್ಲಿಲ್ಲ. ಆದರೆ ಒಬ್ಬ ಹೊರಗಡೆ ಹೋಗಿ ದುಡಿಯುವಂತಲ್ಲಾದರೆ ಎಸ್ ಅಫ್ಕೋರ್ಸ್ ನಾವು ನಮ್ಗೆ ಹೇಗೆ ಅಂತಂದರೆ, ನಮ್ಮ ಮೈಂಡ್ ಸೆಟ್ ಹೇಗೆ ಅಂದರೆ, ಹೊರಗಡೆ ದುಡಿತಿದ್ದಾಗ ನಮ್ಗೊಂದಿನಾದ್ರೂ ರಜಾ ಸಿಗಬಾರ್ದಾ ಅನಿಸುತ್ತೆ. ಮನೆ ಒಳಗಡೆ ಇದ್ದಾಗ ಅಯ್ಯೋ ಇಷ್ಟೊತ್ತರೆಗೂ ಇದ್ಬಿಟ್ಟಿದ್ದೀವಲ್ಲ, ಹೋಗ್ಬೇಕು ಹೊರಗಡೆ ಅನ್ಸುತ್ತೆ. ಇದು ನಾವು ಮನುಷ್ಯರ ಸಹಜ ಗುಣ ಇದು. ಮನೆ ಮೂಲೆ ಮೂಲೆ ಗೊತ್ತಾಯ್ತು, ಹೆಣ್ಮಕ್ಳಿಗೆ ಅಷ್ಟೊಂದು ಕಷ್ಟ ಆಗ್ತಿಲ್ಲ ಅಂತ. ಮತ್ತೆ ತುಂಬಾ ಸೆಲೆಬ್ರಿಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರೋದು, ನಮಗೆ ಟೈಮ್ ಸಿಕ್ತು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದಕ್ಕೆ. ಕೊರೋನಾ ಬಂದ್ಮೇಲೆ ರಜೆ ಹಾಕಿ ಅಂತ ಫೋರ್ಸ್ ಮಾಡಿದ್ರು ಕೂಡ ಕೆಲಸ ಇದೆ ಅಂತ ಬ್ಯುಸಿ ಆಗಿರ್ತಾ ಇದ್ರು, ಎಲ್ಲರೂ ಬ್ಯುಸಿ ಆಗಿರ್ತಿದ್ರು. ಅದ್ರೂ ಸೆಲೆಬ್ರಿಟಿಗಳು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಶೂಟಿಂಗ್ ಪರ್ಪಸ್ಗೋಸ್ಕರ, ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ರು. ಅವೆಲ್ಲವೂ ಕೂಡ ಈಗ ರಿವರ್ಸ್ ಅದು. ಮೀಡಿಯಾದವ್ರಿಗೆ, ಪೊಲೀಸ್ನವ್ರಿಗೆ, ಡಾಕ್ಟರ್ಸ್ಗಳಿಗೆ, ಪ್ಯಾರಾಮೆಡಿಕಲ್ಸ್ ಅವ್ರಿಗೆಲ್ಲ ಅವ್ರ ಮನೆಯವ್ರು ಹೇಳ್ತಿರ್ತಾರೆ ಅಂದ್ರೆ, ಇವಾಗ್ಲೂ ನಿಮ್ಗೆ ರಜೆ ಇಲ್ವಲ್ಲ, ಇವಾಗ್ಲೂ ನೀವು ಫ್ಯಾಮಿಲಿ ಜೊತೆ ಕಳೆಯಲ್ವಲ್ಲ ಅಂತ. ಓಕೆ, ಏನು ಮಾಡಕ್ಕಾಗಲ್ಲ. ಹಾಗೆ ಇನ್ನು ಪೊಲಿಟಿಷಿಯನ್ಸ್ ಆಫ್ಕೋರ್ಸ್ ಯಾವಾಗಲೂ ಜನರ ಮಧ್ಯನೇ ಇರ್ತಾರೆ. ಅವ್ರು ಏನ್ ಅನುಭವ ಹಂಚ್ಕೊಂಡಿದ್ದಾರೆ, 30 ಡೇಸ್ ಅವ್ರಿಗೆ ಹೆಂಗ್ ಎಕ್ಸ್ಪೀರಿಯನ್ಸ್ ಆಯ್ತು, ಮನೇಲೇ ಇದ್ರು. ಬಟ್